ಹಾಯ್ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೆಲ್ತಿಯಾಗಿರೋಂತಹ ರೆಸಿಪಿ ಅಂದರೆ ರಾಗಿ ಮಾಲ್ಟ್ ಪೌಡರ್ ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲೂ ಈ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ. ರಾಗಿ ಮಾಲ್ಟರ್ ಪೌಡರ್ಗೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಮಾಡೋದಕ್ಕೆ ಯಾವ್ಯಾವ ಪದಾರ್ಥ ಬೇಕು ಮತ್ತು ಇದರಿಂದ ಆಗೋ ಪ್ರಯೋಜನ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವಿಲ್ಲಿ ರಾಗಿ ಮಾಲ್ಟ್ ಮಾಡೋಕ್ಕೆ ಬಹಳ ಕಮ್ಮಿ ಅಂತ ಏನಿಲ್ಲ, ಜಾಸ್ತಿನೇ ತೊಗೊಂಡಿದ್ದೀವಿ. ಆದರೆ ಅದು ತುಂಬ ಹೆಲ್ತಿ ಆಗಿರುತ್ತೆ, ಹಾಗೆ ತುಂಬ ರುಚಿಕರವಾಗೂ ಇರುತ್ತೆ. ಈ ಪೌಡರ್ನ ಮಾಡ್ಕೊಳ್ಳೋದು ತುಂಬ ಸುಲಭ. ಬನ್ನಿ, ಇದನ್ನು ಚಿಕ್ಕ ಮಗುವಿಂದ ಹಿಡಿದು ಎಲ್ಲರೂ ಅಂದರೆ ವಯಸ್ಸಾಗಿರೋರು ಎಲ್ಲರೂ ಇದನ್ನು ಮಾಡಿಕೊಂಡು ಕುಡಿಬೋದು. ಇದನ್ನು ಎಲ್ಲ ಕಾಲದಲ್ಲೂ ಬಳಸ್ಬೋದು, ಅಂದರೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಯಾವುದೇ ಕಾಲದಲ್ಲೂ ನಾವು ಇದನ್ನು ಮಾಡಿಕೊಂಡು ಸೇವಿಸ್ಕೋಬೋದು. ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ಸೇವಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ. ಈ ಸಮಯದಲ್ಲೇ ಮಾಡ್ಕೊಂಡು ಕುಡಿಬೇಕು, ಇಲ್ಲಾಂದರೆ ಬೆಳಿಗ್ಗೆನೇ ಕುಡಿಬೇಕು, ಇಲ್ಲ ಮಧ್ಯಾಹ್ನನೇ ಕುಡಿಬೇಕು ಅನ್ನೋಂಥ ಏನೂ ಇಲ್ಲ. ನಾವು ಯಾವಾಗ ಬೇಕಾದರೂ ಕುಡಿಬೋದು. ಯಾವ ಟೈಮಲ್ಲಿ ಕುಡಿದ್ರೂ ಇದು ಹೆಲ್ತ್ಗೆ ಒಳ್ಳೆಯದೇ. ನಾವಿಲ್ಲಿ ಒಂದು 7ರಿಂದ 8 kg ರಾಗಿ ತೊಗೊಂಡಿದ್ದೀವಿ. ಹಾಗೆ 1-2 kg ಬಿಳಿ ಜೋಳ, ಹಾಗೆ 2 kg ಗೋಧಿ, ಮಂಗಳೂರು ಕುಸುಲಕ್ಕಿ 1 kg ತೊಗೊಂಡಿದ್ದೀವಿ. ಹಾಗೆ 1 kg ಗೋಡಂಬಿ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ 2ರಿಂದ 3 ಲವಂಗ, 3 ಇಂಚು ಚಕ್ಕೆ, 50 ಗ್ರಾಮ್ ಮೆಣಸು ತೊಗೊಂಡಿದ್ದೀವಿ, 100 ಗ್ರಾಮ್ ಜೀರಿಗೆ, ಅರ್ಧ kg ಹುರುಳಿಕಾಯಿ ಬೀಜ, ಮೆಂತ್ಯನ ನೆನೆಸಿ ಮೊಳಕೆ ಕಟ್ಟಿ ತೊಗೊಂಡಿದ್ದೀವಿ. ಹಾಗೆ ನಾವು ಬಟಾಣಿ ಕಾಳನ್ನು ಅಷ್ಟೇ ನೆನೆಸಿ ಮೊಳಕೆ ಕಟ್ಟಿ ಒಣಗಿಸ್ಕೊಂಡಿರೋದು, ಅರ್ಧ kg ಬಾದಾಮಿ, ಹಾಗೆ ಅರ್ಧ kg ಕೆಂಪು ಅಕ್ಕಿ ಅಂದರೆ ರೆಡ್ ರೈಸ್, ಕೆಂಪು ರೈಸ್ ಬರುತ್ತೆ ಅದು, ಅರ್ಧ kg ಕೆಂಪು ರೈಸ್ ಆದಮೇಲೆ ಅಗಸೆ ಬೀಜ 1/4 kg ತೊಗೊಂಡಿದ್ದೀವಿ, ವಾಲ್ನಟ್ಟು 1/4 kg, ಹಾಗೆ ಅರ್ಧ kg ಉದ್ದಿನ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಒಣಗಿಸ್ಕೊಂಡಿದ್ದೀವಿ ಬಿಸಿಲಲ್ಲಿ, ಅರ್ಧ kg ತೊಗರಿಬೇಳೆ, ಹಾಗೆ ಅರ್ಧ kg ಕಡಲೆ ಬೀಜ, ಅದಾದಮೇಲೆ ಅರ್ಧ kg ಸೋಯಾಬೀನ್ ಕಾಳೇ ಬರುತ್ತೆ ಅದು, ಅರ್ಧ kg ಹೆಸರು ಕಾಳು, ಅದನ್ನು ನೆನೆಸಿ ಮೊಳಕೆ ಕಟ್ಟಿ ಒಣಗಿಸ್ಕೊಂಡು ಇಟ್ಕೊಂಡಿರೋದು, ಹುರುಳಿಕಾಳು 1/4 kg ತೊಗೊಂಡಿದ್ದೀವಿ, ಸಾಬೂನು ಅಕ್ಕಿ 1/4 kg, ಹಾಗೆ ಸಬ್ಬಕ್ಕಿ ಅರ್ಧ kg, ಅಳಸುಂಡೆ ಕಾಳು ಅರ್ಧ kg ನೆನೆಸಿ ಇಟ್ಕೊಂಡಿದ್ದೀವಿ, ಕಡಲೆಕಾಳು ಅರ್ಧ kg, ಹಾಗೆ ಮೊಳಕೆ ಕಟ್ಟಿರೋದು. ಇವಾಗ ನಾವು ಸಿರಿಧಾನ್ಯ, ಅದರಲ್ಲಿ ಫಸ್ಟು ಊದಲು 1 kg, ನವಣೆ 1 kg, ಹಾಗೆ ಸಾಮೆ 1 kg. ನೋಡಿ, ಸಿರಿಧಾನ್ಯ ಎಲ್ಲ ಥರ ಸಿರಿಧಾನ್ಯನೂ ನೀವು ತೊಗೋಬೋದು. ನಾವಿಲ್ಲಿ ಎಲ್ಲ ಥರ ಸಿರಿಧಾನ್ಯ 1 kg ತೊಗೊಂಡಿದ್ದೀವಿ. ಇದು ಸಜ್ಜೆ 1 kg ತೊಗೊಂಡಿದ್ದೀವಿ. ನೋಡಿ, ನೀವು ಯಾವ ಸಿರಿಧಾನ್ಯ ಹಾಕಿದ್ರೇ ಇನ್ನೂ ನಾವು ಮಾಡೋದಕ್ಕೆ, ನಾವು ರಾಗಿ ಮಾಲ್ಟ್ ಪೌಡರ್ ಮಾಡೋದಕ್ಕೆ, ರಾಗಿ ಮಾಲ್ಟ್ ಪೌಡರ್ ಅದರಲ್ಲಿ ಪೋಷಕಾಂಶ ಹೆಚ್ಚಾಗೋದು. ಹಾಗೆ ಕೋಲ್ರೆ 1 kg. ನೋಡಿ, ಇಷ್ಟೊಂದೆಲ್ಲ ನಾವು ಪದಾರ್ಥನ ಹಾಕಿ ರಾಗಿ ಮಾಲ್ಟ್ ಪೌಡರ್ ಮಾಡಿ ಸೇವಿಸ್ಕೊಂಡ್ರೆ ತುಂಬ ಆರೋಗ್ಯವಾಗಿರುತ್ತೆ. ಬನ್ನಿ, ಈಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನಾವು ಮೊದಲಿಗೆ ಬಟಾಣಿ ಕಾಳನ್ನ ಹಾಕ್ಕೊತಾ ಇದ್ದೀವಿ. ಎಲ್ಲ ಕಾಳುಗಳನ್ನೂ 4ರಿಂದ 5 ನಿಮಿಷ ಹುರಿಬೇಕು. ಅದು ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ತುಂಬ ಟೈಮ್ ಹಿಡಿಯುತ್ತೆ ಹುರಿಬೇಕಾದ್ರೆ, ಆದರೆ ನಾವು 2ರಿಂದ 3 hours ಬೇಕಾಗುತ್ತೆ. ನಾವು ಎಲ್ಲ ಕಾಳುಗಳನ್ನೂ, ಎಲ್ಲ ಸಿರಿಧಾನ್ಯಗಳನ್ನೂ ಹುರ್ಕೊಳ್ಳೋದಕ್ಕೆ. ನೋಡಿ, ಇವಾಗ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀವಿ. ಕಡಲೆಕಾಳನ್ನೂ ನಾವು ಚೆನ್ನಾಗಿ 5ರಿಂದ 6 ನಿಮಿಷ ಹುರ್ಕೋಬೇಕು. ಅದು ಫುಲ್ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ನೋಡಿ, ಇವಾಗ ಕಡಲೆಕಾಳನ್ನ ಹುರ್ಕೊತಾ ಇದ್ದೀವಿ. ನಾವು ರಾಗಿ ಮಾಲ್ಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ನಾವು ಪೇಷನ್ಸಿಂದ ಎಲ್ಲನೂ ಅದೆಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಹುರ್ಕೋಬೇಕು, ಇಲ್ಲ ಅಂದರೆ ಅದು ಪೌಡರ್ ಸರಿ ಬರೋದಿಲ್ಲ. ನೋಡಿ, ನಾವಂತೂ ತುಂಬ ಪೇಷನ್ಸಿಂದ ಹುರ್ಕೊತಾ ಇದ್ದೀವಿ. ನೋಡಿ, ಇವಾಗ ಸೋಯಾಬೀನ್ ಕಾಳನ್ನ ಹಾಕ್ಕೊಂಡು ಹುರ್ಕೊತಿದ್ದೀವಿ. ಇದೆಲ್ಲ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ
ಎರಡು ಕಡೆನೂ ನಾವಿಲ್ಲಿ 2 ಕಡೆ ಬಾಣಲಿ ಇಟ್ಕೊಂಡು ಹುರ್ಕೊತಾ ಇದ್ದೀವಿ. ಟೈಮ್ ಸೇವ್ ಆಗಲಿ ಅಂತ ನೀವು ಹೀಗೆ ಮಾಡ್ಕೋಬೋದು. ಈ ರೀತಿ ಮಾಡಿದಾಗ ತುಂಬ ಬೇಗ ಆಗುತ್ತೆ. ಇವಾಗ ಹುರುಳಿಕಾಳನ್ನ ಹುರ್ಕೊತಾ ಇದ್ದೀವಿ. ನೋಡಿ ಈ ರಾಗಿ ಮಾಲ್ಟು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಇವಾಗ ಕಡಲೆ ಬೀಜನ ಹುರ್ಕೊತಾ ಇದ್ದೀವಿ. ನಾವು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಯೂಸ್ ಮಾಡ್ಕೋಬೋದು. ಈ ರಾಗಿ ಮಾಲ್ಟ್ ಪೌಡರ್ ಬಾಡಿನ ಸ್ಟ್ರಾಂಗ್ ಮಾಡುತ್ತೆ. ನಾವು ತಗೊಂಡಿರೋ ಎಲ್ಲ ಪದಾರ್ಥನೂ ನಾವು ಕೆಂಪಾಗೋವರೆಗೂ ಹುರ್ಕೋಬೇಕು. ಇದನ್ನ ನಾವು ಬೆಳಗ್ಗೆ ತಿಂಡಿಗಾಗಿರ್ಬೋದು, ರಾತ್ರಿ ಊಟಕ್ಕಾಗಿರ್ಬೋದು ಮಾಡಿಕೊಂಡು ಗಂಜಿ ಮಾಡಿಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಹೆಲ್ತಿ ಆಗಿರ್ತೀವಿ, ತುಂಬ ಸ್ಟ್ರಾಂಗ್ ಆಗ್ತೀವಿ. ಯಾಕಂದರೆ ಎಲ್ಲ ರೀತಿ ಕಾಳುಗಳನ್ನು ನಾವಿಲ್ಲಿ ಬಳಸಿದ್ದೀವಿ, ಎಲ್ಲ ರೀತಿ ಸಿರಿಧಾನ್ಯನ ಬಳಸಿದ್ದೀವಿ. ಅದಕ್ಕೋಸ್ಕರ ನಾವು ತುಂಬ ಸ್ಟ್ರಾಂಗ್ ಆಗ್ತೀವಿ, ಹಾಗೆ ಹೆಲ್ತಿಯಾಗೂ ಇರ್ತೀವಿ. ಇನ್ನು ದಿನಕ್ಕೆ 1 ಟೈಮ್ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗಾಗಿದ್ರೂ ಸರಿ, ದಿನಕ್ಕೆ 1 ಟೈಮ್ ಆದರೂ ಮಾಡ್ಕೊಂಡು ಕುಡಿಬೇಕು. ನಮ್ಮ ಬ್ರೈನಲ್ಲಿ ಮೆಮೊರಿ ಪವರು ಸಹ ಜಾಸ್ತಿ ಆಗುತ್ತೆ. ನೋಡಿ, ನಾವು ತಗೊಂಡಿರೋಂಥ ಎಲ್ಲ ಪದಾರ್ಥನ ನಾವು ಕೆಂಪಾಗೋವರೆಗೂ ಹುರ್ಕೊತಾ ಇದ್ದೀವಿ. ಎಲ್ಲರೂ ಒಂದು 4ರಿಂದ 5 ನಿಮಿಷವರೆಗೂ ಹುರ್ಕೊಳ್ಳೇಬೇಕು. ಇವಾಗ ನೋಡಿ ಸಬ್ಬಕ್ಕಿ ಹಾಕ್ಕೊತಾ ಇದ್ದೀವಿ. ನೋಡಿ, ಈ ರೀತಿ 2 ಕಡೆ ಸ್ಟವ್ನ ಹುರ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ. ನೋಡಿ, ನೀವು ಅಷ್ಟೇ ನಿಮ್ಮ ಮನೇಲಿ 2 ಕಡೆ ಸ್ಟವಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ. ಇವಾಗ ಗೋಡಂಬಿ ಹಾಕ್ಕೋತಿದ್ದೀವಿ. ಈ ರೀತಿ ಕೆಂಪು ಆಗೋ ತನಕ ಹುರ್ಕೋಬೇಕು. ಇವಾಗ ಸಿರಿಧಾನ್ಯಗಳನ್ನೆಲ್ಲ ನಾವು ಒಂದೊಂದಾಗಿ ಹುರ್ಕೊತಾ ಇದ್ದೀವಿ. ಮೊದಲು ಸಾಮೆ ಆಗಿರ್ಬೋದು, ಊದಲಾಗಿರ್ಬೋದು, ಈ ಸಿರಿಧಾನ್ಯಗಳಲ್ಲೇ ಎಷ್ಟು ಪೋಷಕಾಂಶ ಇರೋದು, ಹೆಚ್ಚು ಪ್ರೋಟೀನ್ ಆಗಿರ್ಬೋದು, ಎಲ್ಲ ಸಿರಿಧಾನ್ಯದಲ್ಲೇ ಇದೆ. ನೀವು ವೆಯ್ಟ್ ಲಾಸ್ ಮಾಡೋದಕ್ಕೂ ಈ ಮಾಲ್ಟ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಅಷ್ಟೇ ಈ ರೀತಿ ಮಾಲ್ಟನ್ನ ಮಾಡಿಕೊಂಡು ಇದರಲ್ಲಿ ಗಂಜಿ ಮಾಡಿಕೊಂಡು ಕುಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗ್ತಾರೆ. ನೋಡಿ, ನಾವಿಲ್ಲಿ ರಾಗಿನ 8ರಿಂದ 10 kg ತೊಗೊಂಡಿದ್ದೀವಿ. ನಿಮಗೆ ಬೇಕಂದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಎಲ್ಲ ಸ್ವಲ್ಪ ತೊಗೊಂಡು ಮನೇಲೇ ಹೇಗೆ ರಾಗಿ ಮಾಲ್ಟ್ ಪೌಡರ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದೂ ಅಷ್ಟೇ, ನಾವು ತೊಗೊಂಡಿರೋ ರಾಗಿನೂ ಅಷ್ಟೇ 8 kg ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪನೇ ಹುರ್ಕೊತಾ ಇದ್ದೀವಿ. ಇದು 1 ವರ್ಷಕ್ಕಾಗೋವಷ್ಟು ನಾವು ಮಾಡ್ಕೊತಾ ಇರೋದು. 1 ವರ್ಷ ಆದರೂ ಇದು ಯಾವುದೇ ರೀತಿ ಹುಳ ಆಗೋದಿಲ್ಲ, ಯಾವುದೇ ರೀತಿ ಹಾಳಾಗೋದಿಲ್ಲ. ನೀವು 1 ವರ್ಷ ತನಕ ಇಟ್ಕೊಂಡು ಆರಾಮಾಗಿ ದಿನ ಮಾಡಿಕೊಂಡು ಒಂದೊಂದು ಲೋಟ ಕುಡಿಬೋದು. ನಮ್ಗೆ ತುಂಬ ಹೆಲ್ತಿಯಾಗಿರ್ತೀವಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ ಆಗುತ್ತೆ. ಇದರಿಂದ ತುಂಬ ಅಂದರೆ ತುಂಬ ನಮಗೆ ಯೂಸಸ್ಸೇ ಜಾಸ್ತಿ ಇರೋದು.
ಈ ರಾಗಿ ಮಾಲ್ಟ್ ಪೌಡರಲ್ಲಿ ನಾವು ಬಾದಾಮಿ ಹಾಕ್ಕೊಂಡಿದ್ದೀವಿ, ಗೋಡಂಬಿ ಹಾಕ್ಕೊಂಡಿದ್ದೀವಿ, ಹಾಗೆ ವಾಲ್ನಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಈ ಬಾದಾಮಿ ಮತ್ತು ಗೋಡಂಬಿ ಏನು ಮಾಡುತ್ತೆ ಅಂದರೆ ನಮ್ಮ ಮೆಮೊರಿ ಪವರ್ನ ಶಾರ್ಪ್ ಮಾಡುತ್ತೆ. ಹಾಗೆ ನಾವು ಓದಿರೋದೆಲ್ಲ ನೆನ್ಪಿಟ್ಕೋಬೋದು. ನಾವು ಇದನ್ನು ಮನೇಲಿ ಓದೋ ಮಕ್ಕಳಿದ್ರೆ ಓದೋ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರು ಓದಿರೋದು ನೆನ್ಪಿಟ್ಕೊತಾರೆ. ಮಕ್ಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ವಯಸ್ಸಾಗಿರೋರಿಗೆ ಮಾಡಿಕೊಟ್ರೆ ಅವರು ತುಂಬ ಸ್ಟ್ರಾಂಗ್ ಆಗ್ತಾರೆ. ನೋಡಿ, ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ನೀವು ಬೇಕಂದರೆ ಕಮ್ಮಿ ಕ್ವಾಂಟಿಟಿ ತೊಗೊಂಡು ಮಾಡ್ಕೋಬೋದು. ನಾವು ಕಮ್ಮಿಲಿ ಅಂದರೆ ಒಂದು 15 ದಿನಕ್ಕಾಗುವಷ್ಟು ಮನೇಲಿ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ರಾಗಿ ಮಾಲ್ಟ್ ಪೌಡರ್ ರೆಡಿಯಾಗಿದೆ. ಇದನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀವಿ. ಇದನ್ನು ದಿನ ಮಾಡ್ಕೊಂಡು ಕುಡಿಬೋದು. ತುಂಬ ಹೆಲ್ತಿಯಾಗಿರ್ತೀವಿ. ನಿಮಗೂ ಈ ರಾಗಿ ಮಾಲ್ಟ್ ಪೌಡರ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮನೇಲಿ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.